ಅಳಿಯಂದ್ರೆ ಯಾರ್ದು ಫೋನು? ಅದು ನಮ್ಮಣ್ಣ ಫೋನ್ ಮಾಡಿದೆ ಮಾವ. ಏನು ಇಷ್ಟೊತ್ತಲ್ಲಿ ಫೋನು? ಎಲ್ಲ ಆರಾಮಾಗಿದ್ದಾರೆ ತಾನೆ? ಎಲ್ಲ ಚೆನ್ನಾಗವ್ರೆ ಲಕ್ಷ್ಮತೆ, ಹಿಂಗೆ ಸುಮ್ಮನೆ ಮಾಡಿದ್ದ ಅಷ್ಟೇ. ಲಕ್ಷ್ಮಿ, ಅಳಿಯಂದ್ರೆ ಕೊಡು. ಮಾವ, ಅತ್ತೆ, ನೀವೆಲ್ಲರೂ ನಮ್ಮನೆಗೆ ಬನ್ನಿ. ನಿಮ್ಮನೆಗ? ಯಾಕಮ್ಮ? ಅದು ಮಾವ, ಈಗ ಜಾನು ಬಂದಿದ್ದಾಳೆ, ನಾವೆಲ್ಲರೂ ತುಂಬ ಖುಷಿಯಾಗಿದ್ದೀವಿ. ಆದರೆ ಜಾನು ಬಂದಿರೋ ವಿಷಯ ಜಯಂತ್ ಅವ್ರಿಗೆ ಇನ್ನೂ ಗೊತ್ತೇ ಇಲ್ಲ. ಅವ್ರಿಗೇನಾದರೂ ವಿಷಯ ಗೊತ್ತಾದರೆ ಕುದುರೆ ಮೇಲೆ ಕುತ್ಕೊಂಡು ಬರೋರ ಥರ ಓಡೋಡಿ ಬಂದ್ಬಿಡ್ತಾರೆ. ಅವ್ರು ಬಂದಾಗ ಉಪಚಾರ ಎಲ್ಲ ವ್ಯವಸ್ಥೆ ಆಗಬೇಕು, ಅವ್ರಿಗೆ ಸರಿಯಾಗಿ ಸತ್ಕಾರ ಆಗಬೇಕು. ಆಮೇಲೆ ನಾವೆಲ್ಲರೂ ಸೇರಿ ಜಾನುನ ಅವಳ ಗಂಡನ ಮನೆಗೆ ಕಳಿಸ್ಕೊಡ್ಬೇಕು. ಅದಕ್ಕೆ ಇಲ್ಲಿದ್ರೆ ಸ್ವಲ್ಪ ಕಷ್ಟ ಆಗುತ್ತೇನೋ. ಅವರಿಗೆ ಉಳ್ಕೊಳ್ಳೋ ವ್ಯವಸ್ಥೆ ಎಲ್ಲ ಆಗಬೇಕಲ್ಲ. ಇಷ್ಟಕ್ಕೂ ಅದೇನು ಬೇರೆಯವ್ರ ಮನೆ ಅಲ್ವಲ್ಲ, ಅದು ನಿಮ್ಮನೇನೆ ತಾನೆ. ಅದಕ್ಕೆ ನೀವು ಅಲ್ಲಿಗೆ ಬಂದರೆ ಚೆನ್ನಾಗಿರುತ್ತೆ. ಮೊದಲೇ ಬಂದು ಉಳ್ಕೊಳ್ಳೋದಕ್ಕೆ ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ಕನಿಷ್ಠ ಪಕ್ಷ ಜಯಂತ್ ಅವ್ರು ಬರ್ತಾರಲ್ಲ, ಅವತ್ತಾದರೂ ನಮ್ಮ ಮನೆಗೆ ಬನ್ನಿ. ಪರವಾಗಿಲ್ಲ ಬಿಡು ಬಿಡ, ಅಳಿಯಂದ್ರು ಇಲ್ಲಿಗೆ ಬಂದು ಜಾನು ಕರ್ಕೊಂಡು ಹೋಗ್ತಾರೆ ಅಷ್ಟೇ. ಅದು ಸರಿ ಮಾವ, ಆದರೂ ಜಯಂತ್ ಅವರು ತುಂಬ ದೊಡ್ಡ ಮನೆಯಲ್ಲಿ ಬೆಳೆದವರು, ತುಂಬ ಶ್ರೀಮಂತರು ಬೇರೆ. ಅವ್ರು ಬಂದಾಗ ಸರಿಯಾಗಿರೋ ವ್ಯವಸ್ಥೆ ಎಲ್ಲ ಆಗಬೇಕಲ್ವ ಮಾವ. ಜಾನು ನಮ್ಮನೆ ಮಗಳು, ಅವಳ ಗಂಡ ಬಂದಾಗ ಅವರಿಗೆ ಸರಿಯಾಗಿ ವ್ಯವಸ್ಥೆ ಮಾಡಬೇಕಾಗಿರೋದು, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ ಅಲ್ವಾ ಮಾವ. ಅಷ್ಟೇ ಅಲ್ಲ, ಜಾನು ಮತ್ತು ಜಯಂತ್ ಅವ್ರನ್ನ ನಮ್ಮ ಹೊಸ ಮನೆಗೂ ಕರೆಸಿ ಅವರಿಗೂ ಉಪಚಾರ ಮಾಡೋಣ ಅಂತ ನನಗೂ ಒಂದು ಸಣ್ಣ ಆಸೆ. ಇಲ್ಲಿ ಬಂದರೆ ಅವ್ರಿಗೆ ಸ್ವಲ್ಪ ಮುಜುಗರ ಆಗುತ್ತೇನೋ, ತೊಂದರೆ ಆಗುತ್ತೇನೋ ಅಂತ. ಅದಕ್ಕೆ ನೀವೆಲ್ಲರೂ ಅಲ್ಲಿಗೆ ಬಂದರೆ ಎಲ್ಲರೂ ಸೇರಿ ನಮ್ಮ ಜಾನುನ ಖುಷಿಯಾಗಿ ಕಳಿಸ್ಕೊಡ್ಬೋದು ಅಂತ, ಮತ್ತೇನೂ ಅಲ್ಲ.